ಅಪ್ಪಾಜಿಯವರಿಗೆ ಪ್ರಣಾಮಗಳು. ಓಹೋ ಜಾನಕಿ, ಬಾ ಮಗಳೇ. ತಾವು ಏನನ್ನೋ ಚಿಂತಿಸುತ್ತಿರುವಂತಿದೆ. ಶತ್ರುವಿನ ಆಕ್ರಮಣವಾದಾಗ ಚಿಂತೆ ಇರುವುದು ಸಹಜ ತಾನೆ. ಆಕ್ರಮಣವನ್ನು ಎದುರಿಸಲು ಉಪಾಯವನ್ನು ಯೋಚಿಸುತ್ತಿರುವಿರಾ ಅಪ್ಪಾಜಿ? ಹೌದು ಜಾನಕಿ, ಶತ್ರುವಿನ ಬಲ ಹೆಚ್ಚಾದಾಗ ನಮ್ಮಲ್ಲಿ ಬಲವಷ್ಟೇ ಸಾಲದು, ಬುದ್ಧಿಬಲವೂ ಬೇಕು. ಹೌದು ಅಪ್ಪಾಜಿ, ಬಾಹುಬಲ ಹಾಗೂ ಬುದ್ಧಿಬಲವನ್ನು ಮೀರಿದ ಬಲವು ಶತ್ರುವಿನಲ್ಲಿದ್ದರೆ ಆಗ ದೈವಬಲವೂ ಬೇಕಾಗುತ್ತದೆ ಅಲ್ಲವೇ ಅಪ್ಪಾಜಿ? ಏನು ಹೇಳುತ್ತಿರುವೆ ಮಗಳೇ? ನಿನ್ನ ಮಾತಿನ ಹಿಂದಿನ ಉದ್ದೇಶವಾದರೂ ಏನು? ಅಪ್ಪಾಜಿ, ದೂತರಿಂದ ನನಗೆ ತಿಳಿದ ವಿಷಯವೇನೆಂದರೆ, ಶತ್ರುಗಳೆಲ್ಲ ಒಟ್ಟಾಗಿ ಆಕ್ರಮಣ ಮಾಡುವುದರಿಂದ ಅವರ ಬಳಿ ಬಲವು ಹೆಚ್ಚಾಗುತ್ತದೆ ಎಂದು. ಆ ಬಲವನ್ನು ಎದುರಿಸಲು ದೈವಬಲವನ್ನು ಆಶ್ರಯಿಸುವುದು ಸೂಕ್ತವೆನಿಸುತ್ತದೆ. ಅಪ್ಪಾಜಿ, ದೇವೇಂದ್ರನ ಮೊರೆ ಹೋದರೆ ಈ ಆಕ್ರಮಣವನ್ನು ಎದುರಿಸಲು ಸಾಧ್ಯವಾಗುತ್ತದೆ. ನಿಜ ಸೀತೆ, ನಿಜ. ನನಗೂ ನೀನು ಹೇಳುತ್ತಿರುವುದು ಸರಿ ಎನಿಸುತ್ತಿದೆ. ಆದ್ದರಿಂದ ಈಗಲೇ ಆ ದೇವೇಂದ್ರನನ್ನು ಕುರಿತು ಪ್ರಾರ್ಥಿಸುತ್ತೇನೆ. ದೇವತೆಗಳ ಬಲವನ್ನು ಪಡೆಯುತ್ತೇನೆ. ಜಾನಕಿ, ಸಕಾಲದಲ್ಲಿ ಸಮಯೋಚಿತ ಸಲಹೆಯನ್ನು ನೀಡಿದೆ. ಕೌಸಲ್ಯ, ಸುಮಿತ್ರ, ಕೌಸಲ್ಯ, ಸುಮಿತ್ರ, ರಾಮ ಲಕ್ಷ್ಮಣರ ಶ್ರೇಯಸ್ಸಿಗಾಗಿ, ಅವರ ಸುರಕ್ಷತೆಗಾಗಿ ನೀವು ಮಾಡುತ್ತಿರುವ ಪ್ರಾರ್ಥನೆ ಅತ್ಯುತ್ತಮವಾದ ಫಲವನ್ನು ಕೊಡುತ್ತದೆ. ಮಿಥಿಲೆಯಲ್ಲಿ ಪುಣ್ಯಕರವಾದ ಮಹಾಯಜ್ಞ ನಡೆಯುತ್ತಿದೆ. ಜೊತೆಗೆ ಶಿವಧನಸ್ಸನ್ನು ಎತ್ತುವ ಪುಣ್ಯ ಕಾರ್ಯ ಕೂಡ ನಡೆಯುತ್ತಿದೆ. ಬ್ರಹ್ಮರ್ಷಿ ವಿಶ್ವಾಮಿತ್ರರು ರಾಮಚಂದ್ರನಿಂದ ರಾಕ್ಷಸರ ಸಂಹಾರ ಮಾಡಿಸಿ ಕೀರ್ತಿಯನ್ನು ಉಂಟು ಮಾಡಿದಂತೆ ಮಿಥಿಲೆ ಯಜ್ಞವನ್ನು ಹಾಗೂ ಶಿವಧನುಸ್ಸಿನ ದರ್ಶನಕ್ಕೂ ಕಾರಣರಾಗಬಹುದಲ್ಲವೇ? ಹಾಗೇನಾದರೂ ಆದಲ್ಲಿ ರಾಮಚಂದ್ರನಿಗೆ ಜನಕಪುತ್ರಿಯೊಡನೆ ವಿವಾಹವಾಗುವ ಸಂದರ್ಭ ಉಂಟಾಗಬಹುದಲ್ಲವೇ? ಸುಮಿತ್ರ, ಜನಕ ಮಹಾರಾಜರ ವಂಶ ಧರ್ಮಪಾಲನೆಯಲ್ಲಿ, ಪ್ರಜಾಪಾಲನೆಯಲ್ಲಿ, ಆ ಪರಮೇಶ್ವರನ ಅನುಗ್ರಹವನ್ನು ಪಡೆಯುವಲ್ಲಿ ಹೆಸರುವಾಸಿಯಾಗಿರುವುದರಿಂದ ವಿವಾಹದಂತಹ ಸಂಬಂಧ ಏರ್ಪಡುವ ಸಂದರ್ಭ ಒದಗಿ ಬಂದರೆ ಅದು ಆನಂದ ಪಡುವ ವಿಷಯವಲ್ಲವೇ? ವೀರಾದಿ ವೀರರು ಗೆಲ್ಲಲಾಗದ ಪಣವನ್ನು ರಾಮಚಂದ್ರನು ಗೆದ್ದು ವಿವಾಹವಾದರೆ ಅದು ನಮಗೆ ಹೆಮ್ಮೆಯ ವಿಷಯ ತಾನೇ? ಕೌಸಲ್ಯ, ರಾಮಚಂದ್ರನ ಈ ಸಾಹಸ ಕಾರ್ಯಗಳಲ್ಲಿ ನನ್ನ ಪುತ್ರ ಲಕ್ಷ್ಮಣನು ಅದರ ಜೊತೆಗಿದ್ದಾನೆ ಎಂಬುದೇ ನನಗೆ ಹೆಮ್ಮೆಯ ಸಂಗತಿ. ಕೌಸಲ್ಯ, ನೀನು ವೀರಮಾತೆಯಾದುದಲ್ಲದೆ ಒಂದು ಮಹಾವಂಶದ ಕನ್ಯಾರತ್ನವನ್ನು ನಿನ್ನ ಮಗನ ಸಾಹಸದಿಂದ ನೀನು ಸೊಸೆಯಾಗಿ ಪಡೆಯುತ್ತೀನಿ. ಇದು ಮಹಾ ಉತ್ಸವವನ್ನು ಮಾಡುವ ಆನಂದಕರವಾದ ವಿಷಯವಲ್ಲವೇ? ದೈವೇಚ್ಛೆ ಹೇಗಿದೆಯೋ ನೋಡೋಣ. ಒಟ್ಟಿನಲ್ಲಿ ರಾಮ ಲಕ್ಷ್ಮಣರನ್ನು ವಿಶ್ವಾಮಿತ್ರರು ಕರೆದೊಯ್ದಾಗ ಉಂಟಾದ ಚಿಂತೆಗೆ ಬದಲಾಗಿ ಈಗ ಮಹಾಹರ್ಷ ಆನಂದವಾಗಿದೆ. ಇಂದು ನಾವು ಹಬ್ಬವನ್ನು ಆಚರಿಸೋಣವೇ?
ನಮೋ ನಮಃ. ದೇವತೆಗಳೇ, ಯಜ್ಞದಿಂದ ಸುಪ್ರೀತರಾಗಿ ನೀವುಗಳು ಈ ಶಿವಧನಸ್ಸನ್ನು ನಮಗೆ ಅನುಗ್ರಹಿಸಿದ್ದೀರಿ. ಈ ಶಿವಧನಸ್ಸನ್ನು ಎತ್ತಬಲ್ಲ ಸಾಹಸಿಗೆ ಸೀತೆಯನ್ನು ಕೊಟ್ಟು ವಿವಾಹ ಮಾಡುವ ನಮ್ಮ ಪ್ರಯತ್ನಕ್ಕೆ ವಿರುದ್ಧವಾಗಿ ಈ ಶಿವಧನಸ್ಸನ್ನು ಎತ್ತಲಾರದ ಅನೇಕ ರಾಜರುಗಳು ಸಿಟ್ಟಾಗಿ ಒಟ್ಟಾಗಿ ಸೇರಿ ನಮ್ಮ ಮೇಲೆ ಆಕ್ರಮಣ ಮಾಡುತ್ತಿದ್ದಾರೆ. ಅಂತಹವರನ್ನು ಎದುರಿಸುವ ಶಕ್ತಿಯನ್ನು ನಮಗೆ ದಯಪಾಲಿಸಿ ದೇವತೆಗಳೇ, ಶಕ್ತಿಯನ್ನು ನೀಡಿ ಅನುಗ್ರಹಿಸಿ. ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಬ್ರಹ್ಮಮುರಾರಿಸುರಾರ್ಚಿತಲಿಂಗಂ ನಿರ್ಮಲಭಾಸಿತಶೋಭಿತಲಿಂಗಂ ಜನ್ಮಜ ದುಃಖ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಜನಕರಾಜ, ಇಂದ್ರದೇವ, ನಮೋ ನಮಃ. ನಿಮ್ಮ ಪ್ರಾರ್ಥನೆಯಿಂದ ಸಂತೋಷ ಹೊಂದಿರುವೆ. ಶಿವಧನಸ್ಸನ್ನು ಎತ್ತಲಾರದ ದುರ್ಬಲ ರಾಜರುಗಳು ದುಷ್ಟ ಪ್ರೇರಣೆಯಿಂದ ಒಟ್ಟಾಗಿ ನಿಮ್ಮ ವಿರುದ್ಧ ಯುದ್ಧ ಮಾಡಬೇಕೆಂದು ಬಂದಿದ್ದಾರೆ. ಅವರುಗಳ ದುಷ್ಟತನಕ್ಕೆ ತಕ್ಕ ಉತ್ತರ ನಿಮ್ಮಿಂದ ದೊರಕಬೇಕಾಗಿದೆ. ಅವರೆಂದಿಗೂ ಮತ್ತೆ ಇಂತಹ ದುಸ್ಸಾಹಸವನ್ನು ಮಾಡದಂತಾಗಬೇಕು. ನಿಮಗೆ ಚದುರಂಗ ಬಲವನ್ನು ಕರುಣಿಸುತ್ತಿದ್ದೇನೆ. ಹೋಗಿ ಅವರೊಡನೆ ಯುದ್ಧವನ್ನು ಮಾಡಿ. ಜಯವು ನಿಮ್ಮದೇ. ಧನ್ಯೋಸ್ಮಿ ಇಂದ್ರದೇವ, ಧನ್ಯೋಸ್ಮಿ. ದೇವಿ, ನಾನು ಯುದ್ಧಕ್ಕೆ ತೆರಳಿದ ಮೇಲೆ ನಮ್ಮ ವಿಜಯಕ್ಕಾಗಿ ನೀನು ಪೂಜಾ ಪ್ರಾರ್ಥನೆಯಲ್ಲಿ ತೊಡಗಿಸಿಕೊಂಡಿದ್ದಿ ಅಲ್ಲವೇನು? ಸೀತೆ, ಊರ್ಮಿಳೆ, ನೀವುಗಳು ನಿಮ್ಮ ವಿನೋದ ವಿಹಾರಗಳನ್ನೆಲ್ಲ ಮರೆತು ಯುದ್ಧದ ಆಗುಹೋಗುಗಳ ಬಗ್ಗೆ ಚಿಂತಿಸುತ್ತಿದ್ದೀರಿ ಎಂದು ತೋರುತ್ತದೆ ಅಲ್ಲವೇ? ಸ್ವಾಮಿ, ತಮ್ಮ ಕ್ಷೇಮಕ್ಕಿಂತ ಬೇರೆ ಭಾಗ್ಯ ನಮಗಿನ್ನೇನಿದೆ? ತಮ್ಮ ವಿಜಯಕ್ಕಿಂತ ಬೇರೆ ಸಂತೋಷ ಇನ್ನೇನಿದೆ?
ನಾವು ಅದನ್ನೇ ಅಪೇಕ್ಷೆ ಮಾಡುತ್ತಿದ್ದೆವು. ಭಲೆ ಭಲೆ, ಈ ನನ್ನ ಯುದ್ಧದ ಹೋರಾಟದಲ್ಲಿ ತಾವುಗಳು ಬೆಂಬಲಿಸಿದ ರೀತಿ ಹಾಗೂ ನನ್ನ ವಿಜಯದ ಬಗ್ಗೆ ನಿಮಗಿರುವ ಕಾಳಜಿ ಇವೆಲ್ಲವೂ ನನಗೆ ಅತ್ಯಾನಂದವನ್ನುಂಟು ಮಾಡಿದೆ. ನಾರಾಯಣ ನಾರಾಯಣ. ನಾರದ ಮಹರ್ಷಿಗಳಿಗೆ ನಮೋ ನಮಃ. ಸಕಲ ಸನ್ಮಂಗಳವಾಗಲಿ, ಕಲ್ಯಾಣವಾಗಲಿ. ಮಹಾತ್ಮ, ಈಗ ತಾನೇ ಯುದ್ಧದಲ್ಲಿ ಗೆದ್ದು ಬಂದು ಆನಂದದಲ್ಲಿ ಸಂಭ್ರಮಿಸುತ್ತಿದ್ದ ನಮಗೆ ತಮ್ಮ ಆಗಮನದಿಂದ ಇಮ್ಮಡಿಯಾಯಿತು. ಮಹಾರಾಜ, ಇಮ್ಮಡಿಯಾದ ನಿಮ್ಮ ಆನಂದವು ನಾನು ಹೇಳುವ ವಿಚಾರವನ್ನು ಕೇಳಿ ಮುಮ್ಮಡಿಯೂ ಆಗಬಹುದೆನಿಸಿದೆ. ಮುನೇಂದ್ರ, ಕಳೆದ ಕೆಲವು ದಿನಗಳಿಂದ ಭಯ ಆತಂಕದ ವಿಚಾರಗಳೇ ನಮ್ಮನ್ನು ಕಾಡುತ್ತಿದ್ದವು. ಈಗ ನೀವು ಸಂತೋಷದ ವಿಷಯ ಹೇಳುತ್ತೀರಿ ಎಂದರೆ ಅದಕ್ಕಿಂತ ಬೇರೆ ಭಾಗ್ಯ ಇನ್ನೇನಿದೆ? ಮಹಾರಾಣಿ, ಜಗತ್ತಿನ ಭಾಗ್ಯಗಳೆಲ್ಲದರ ಸ್ವರೂಪವಾಗಿ ಸೀತೆಯ ಸ್ವರೂಪದಲ್ಲಿ ಇಲ್ಲಿಯೇ ಇರುವಾಗ ಭಾಗ್ಯಕ್ಕೆ ಕೊರತೆ ಏನು? ಸೀತಾ, ಊರ್ಮಿಳಾ, ಅಂದು ನಾನು ಮುತ್ತಿನ ಹಾರವನ್ನು ಕೊಟ್ಟು ಹೋದಾಗ ಆ ವಯಸ್ಸಿಗೆ ನೀವು ತೋರಿದ ನಿಮ್ಮ ಸಾಮರಸ್ಯ, ಸಹಬಾಳ್ವೆ ಇಂದು ದೊಡ್ಡವರಾದ ಮೇಲೂ ಅದು ಮುಂದುವರಿಯುತ್ತಲೇ ಇರಬೇಕಲ್ಲವೇ? ಮುನೀಂದ್ರ, ಈ ಸಹೋದರಿಯರ ಸಾಮರಸ್ಯದ ಪರಿ ಎಷ್ಟು ಅತಿಯಾಗಿದೆ ಎಂದರೆ ವಿವಾಹವಾದ ಮೇಲೆ ತಾವು ಬೇರೆ ಬೇರೆ ಹೋಗಬೇಕು ಎನ್ನುವುದನ್ನು ಗಣನೆಗೆ ತೆಗೆದುಕೊಳ್ಳದೆ ಒಂದಾಗಿಯೇ ಇರುತ್ತೇವೆ ಎನ್ನುತ್ತಾರೆ. ಏಕಾಗಬಾರದು ಮಹಾರಾಣಿ. ಒಳ್ಳೆಯ ಕೋರಿಕೆಗಳನ್ನು ದೈವವು ನಡೆಸಿಕೊಡುತ್ತದಂತೆ. ಈ ಸೋದರಿಯರ ವಿಚಾರವನ್ನು ನೆನೆಸಿಕೊಂಡಾಗ, ಇವರ ಒಡನಾಟವನ್ನು ನೋಡಿದಾಗ ಇವರು ಒಂದೇ ಕುಲವನ್ನು ಬೆಳಗುವ ಸಾಲುದೀಪವಾಗುತ್ತಾರೆ ಎಂದೆನಿಸುತ್ತಿದೆ. ಅಂತಹ ಒಂದು ಮಹತ್ ಕಾರ್ಯವು, ಮಂಗಳ ಕಾರ್ಯವು ಸದ್ಯದಲ್ಲೇ ನೆರವೇರಲಿದೆ. ಮಹಾತ್ಮ, ಎಂತಹ ಸಂತೋಷದ ವಿಚಾರವನ್ನು ತಿಳಿಸಿದೆ. ತಮ್ಮ ಹಾರೈಕೆಯಂತೆ ಆ ಸುಸಂದರ್ಭ ಕೂಡಿ ಬಂದರೆ ನಾವು ಮಹಾಭಾಗ್ಯವಂತರೇ ಸರಿ. ಅನುಮಾನವೇ ಇಲ್ಲ. ಸದ್ಗುಣವಂತರು, ಸಚ್ಚರಿತವಂತರ ಸಮ್ಮಿಲನವಾದಾಗ ಅಲ್ಲಿ ನಡೆಯುವುದೆಲ್ಲವೂ ಕಲ್ಯಾಣವೇ ಆಗಿರುತ್ತದೆ. ನಾನಿನ್ನು ಬರುತ್ತೇನೆ. ನಾರಾಯಣ ನಾರಾಯಣ. ಅಮಾತ್ಯರೇ, ಸಭಾಸದರೇ, ನಾವು ಶಿವಧನಸ್ಸಿನ ಕೃಪೆಯಿಂದ, ದೇವತೆಗಳ ಅನುಗ್ರಹದಿಂದ ಅನ್ಯ ರಾಜ್ಯಗಳು ಹಾಗೂ ಅನೇಕ ದುಷ್ಟ ರಾಜರುಗಳು ನಮ್ಮ ಮೇಲೆ ನಡೆಸಿದ ಆಕ್ರಮಣವನ್ನು ನಾವು ಸಮರ್ಥವಾಗಿ ಎದುರಿಸಿದ್ದೇವೆ. ಒಟ್ಟಾಗಿ ಬಂದ ಶತ್ರುಗಳು, ಒಂಟಿಯಾಗಿ ಸವಾಲೆಸೆದ ಶತ್ರುಗಳನ್ನು ನಾವು ಸೋಲಿಸಿದ್ದೇವೆ, ಸಂಹಾರ ಮಾಡಿದ್ದೇವೆ. ಇಲ್ಲಿಯವರೆಗೆ ಈ ವಿಪತ್ತುಗಳನ್ನೆಲ್ಲ ಪರಿಹಾರ ಮಾಡಿಕೊಂಡದ್ದಕ್ಕಾಗಿ ಅಲ್ಲದೆ ಅನೇಕ ಮಂಗಲ ಕಾರ್ಯಗಳು ನಡೆಯಲಿ ಎಂಬ ಉದ್ದೇಶದಿಂದ ಯಜ್ಞವನ್ನು ನಡೆಸಲು ಉದ್ದೇಶಿಸಿದ್ದೇವೆ. ಈ ಸುಸಂದರ್ಭದಲ್ಲಿ ಧನುರ್ ಉತ್ಸವವನ್ನು ನಾವು ಆಯೋಜಿಸಿದ್ದೇವೆ. ಇವೆಲ್ಲದರ ಬಗ್ಗೆ ನಮ್ಮ ಪೂಜ್ಯ ಗುರುಗಳಾದ ಶತಾನಂದರು ತಮಗೆ ವಿವರಣೆಯನ್ನು ನೀಡುತ್ತಾರೆ. ಸಭಾಸದರೇ, ಮಹಾರಾಜರು ತಿಳಿಸಿದಂತೆ ಈ ಯಜ್ಞ ಕಾರ್ಯವನ್ನು ಸುಸೂತ್ರವಾಗಿ ನಡೆಸಿಕೊಡಲು ಮಹಾ ಋತ್ವಿಜರನ್ನು, ಮಂತ್ರವೇತ್ತ ದ್ವಿಜರನ್ನು, ಮಹಾಮಹಾ ತಪಸ್ವಿಗಳನ್ನು ನಾವು ಮಿಥಿಲೆಗೆ ಆಹ್ವಾನಿಸುತ್ತಿದ್ದೇವೆ. ಮಹಾಮಹಿಮರ ಪಾದಸ್ಪರ್ಶದಿಂದ ಮಿಥಿಲೆಗೆ ಪುಣ್ಯ ಪ್ರಾಪ್ತಿಯಾಗಲಿ, ಪ್ರಜೆಗಳಿಗೆ ವಿಶೇಷ ಅನುಗ್ರಹವಾಗಿ ಲೋಕ ಕಲ್ಯಾಣವಾಗುತ್ತದೆ. ಆದ್ದರಿಂದ ತಾವೆಲ್ಲರೂ ಈ ಕಾರ್ಯವನ್ನು ಭಕ್ತಿ ಶ್ರದ್ಧೆಯಿಂದ ನಡೆಸಿಕೊಡಬೇಕು. ಮಹಾಜನಗಳೇ, ಇಂದ್ರ ದೇಶದಲ್ಲಿರುವ ನನ್ನ ಸೋದರನಾದ ಕುಶಧ್ವಜನಿಗೆ ಕೂಡ ಯಜ್ಞದ ಆರಂಭದಲ್ಲಿಯೇ ಇಲ್ಲಿರಬೇಕೆಂದು ಸಂದೇಶವನ್ನು ಕಳುಹಿಸಿರುತ್ತೇವೆ. ಇನ್ನೇನು ಕುಶಧ್ವಜನು ನಮ್ಮಲ್ಲಿಗೆ ಬಂದು ಸೇರುತ್ತಾನೆ. ಈ ಯಜ್ಞ ಕಾರ್ಯದಿಂದ ನಮ್ಮ ರಾಜ್ಯಕ್ಕೆ ಸಕಲ ಸನ್ಮಂಗಲ ಉಂಟಾಗಲಿ ಎಂದು ಪ್ರಾರ್ಥಿಸುತ್ತೇವೆ.
ಮಂಥರೆ, ಈ ನಿನ್ನ ಔಷಧೋಪಚಾರ ಇನ್ನೂ ಎಷ್ಟು ಹೊತ್ತು ಸಹಿಸಬೇಕು? ಮಹಾರಾಣಿ, ಇದೊಂದು ತೈಲವನ್ನು ಲೇಪಿಸಿಬಿಡುತ್ತೇನೆ. ಇದರಿಂದ ನಿಮ್ಮ ದೇಹ ಕಾಂತಿ ವೃದ್ಧಿಸುತ್ತದೆ ಹೊರತು ಕಡಿಮೆಯಾಗುವುದಿಲ್ಲ. ನನ್ನ ದೇಹ ಕಾಂತಿ ಹೆಚ್ಚಿಸಲು, ನನ್ನ ಸೌಂದರ್ಯ ವೃದ್ಧಿಸಲು ನಿನಗಿರುವ ಆಸಕ್ತಿ ಆಶ್ಚರ್ಯವೆನಿಸುತ್ತಿದೆ. ಮಹಾರಾಣಿ, ನಾನು ಕೈಕೇಯಿಂದ ಈ ಅಯೋಧ್ಯೆಗೆ ನಿಮ್ಮ ಜೊತೆ ಬಂದಿದ್ದೆ. ಯಾವ ನಿಮ್ಮ ಸೌಂದರ್ಯ ಮಹಾರಾಜರನ್ನು ಅಂದು ಸೆಳೆಯಿತು, ಅದೇ ಸೌಂದರ್ಯ ನಿಮ್ಮಲ್ಲಿ ಹೆಚ್ಚು ಕಾಲ ಉಳಿದು ಮಹಾರಾಜರಿಗೆ ಬೇರೆ ಸಖಿಯರಿಗಿಂತ ನೀವು ಹೆಚ್ಚು ಪ್ರಿಯರಾಗಬೇಕು. ಮಹಾರಾಜರು ಸದಾ ಕಾಲವು ನಿಮ್ಮೊಂದಿಗೆ ಇರಲು ಬಯಸಬೇಕು. ನೀವು ಹೇಳಿದ್ದನ್ನು ಅವರು ನೆರವೇರಿಸಿಕೊಡ್ತಿರಬೇಕು. ಇದರಿಂದ ಈ ನನ್ನ ಮಹಾರಾಣಿ ಆನಂದ ಪಡುವುದನ್ನು ಕಂಡು ನಾನು ಸಂತಸ ಪಡಬೇಕು. ಆಹಾ, ಇಂತಹ ಪ್ರೀತಿ ತೋರಲು ಯಾವ ಜನ್ಮದಲ್ಲಿ ನೀನು ನನ್ನ ತಾಯಿ ಆಗಿದೆಯೋ. ತಾಯಿಯ ಪ್ರೀತಿ ತವರು ಮನೆಯಲ್ಲಿಯೇ ಕೊನೆಯಾಗುತ್ತದೆ. ಆದರೆ ನಿನ್ನ ಪ್ರೀತಿ ಕೇಕೆಯಿಂದ ಅಯೋಧ್ಯೆಯವರೆಗೂ ಜೊತೆಯಾಗಿ ಬಂದು ಮುಂದುವರಿಯುತ್ತಿದೆ. ಮಹಾರಾಣಿ, ಈ ಅವಕಾಶವನ್ನು ನೀವು ನನಗೆ ಕೊಟ್ಟು ಕೃಪೆ ಮಾಡಿದ್ದಕ್ಕೆ ನಾನು ನಿಮಗೆ ಚಿರಋಣಿಯಾಗಿರುತ್ತೇನೆ. ಬಾ ಕಲಾವತಿ, ಏನು ವಿಷಯ? ಓಹೋ, ಅಷ್ಟೇ ತಾನೆ, ನೀನೇನು ಹೊರಡು. ಮಂಥರೆ, ಕಲಾವತಿ ಹೇಳಿದ್ದೇನು? ಮಹಾಪ್ರಭುಗಳು ಹಿರಿಯ ರಾಣಿಯರೊಡನೆ ಹಬ್ಬ ಆಚರಿಸುವಷ್ಟು ಸಂತೋಷ ಉಂಟಾಗಿದೆ ಎಂದು ಹೇಳುತ್ತಿದ್ದರಂತೆ. ಹೌದೇ? ಹಬ್ಬ ಆಚರಿಸುವ ಕಾರಣವೇನಿದೆ? ಮಹಾರಾಣಿ, ಮಹಾಪ್ರಭುಗಳಿಂದ ಅದೇನೆಂದು ಕೇಳಿ ತಿಳಿದು ನೀವೇ ನನಗೆ ತಿಳಿಸಬೇಕು. ಏನು ಹರ್ಷವೋ ಏನು ಹಬ್ಬವೋ. ಆದರೂ ನಿಮಗೆ ಒಂದು ಮಾತನ್ನು ತಿಳಿಸದೆ ಸಂಭ್ರಮಿಸುವಂಥ ವಿಷಯ ಏನಿತ್ತೋ? ಆಯಿತು, ನಾನೇ ಮಹಾರಾಜರನ್ನು ಕೇಳಿ ತಿಳಿಯುತ್ತೇನೆ. ನೀನು ನಿನ್ನ ಉಪಚಾರವನ್ನು ಬೇಗ ಮುಗಿಸು. ಆಗಲಿ ಮಹಾರಾಣಿ.